ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸರ್, ಇದು ಪ್ರಥಮ ಆಗಿ ಇದು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇತ್ತು ಸರ್. ಫಸ್ಟ್ ಸ್ಟಾರ್ಟಿಗೆ ಫಸ್ಟ್ ಲಾಕ್ಡೌನ್ದಾಗ ಆಗಿತ್ತು ಸರ್. ಇದು ಲಾಕ್ಡೌನ್ 14 ಸರ್. ಆ ಟೈಮ್ದಾಗ ಫಸ್ಟ್ ಟೈಮ್ ಲಾಕ್ಡೌನ್ ಆದಾಕ ನಾವು ನಮ್ಮ CMC ಕಾರ್ಪೊರೇಷನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ತಿಲಿ ಹೋಗಿ ಅವ್ರು ಟ್ಯಾಕ್ಟರ್ ಇಸ್ಕೊಂಡು ಸುಮಾರು ಒಂದು 1000 ಲೀಟ್ರ್ ನೀರು ಬಾಟಲ್ ಮತ್ತು 1 ಕ್ವಿಂಟಲ್ ರೈಸ್ ಇದನ್ನೆಲ್ಲ ಮಾಡಿ ನಾವು ಟ್ಯಾಕ್ಟರ್ದಲ್ಲಿ ಪ್ರತಿಯೊಬ್ಬರಿಗೆ ನಾವು ಕೊಟ್ಕೋತೀವಿ. ಮಜ್ಜಿಗೆ ಕೊಟ್ಕೋತೀವಿ ಸರ್. 2ನೇ ಬಾರಿಗೆ ಲಾಕ್ಡೌನ್ ಮುಗಿದ ನಂತರ ನಮ್ಮ ಅಂಬೇಡ್ಕರ್ ಸರ್ಕಲ್ದಾಗ ಸರ್ ಅಲ್ಲಿ ಮಾಡಿವಿ ಸರ್. ಸ್ಟಾರ್ಟಿಂಗ್ ನಾವು ಮಾಡಿದಾಗ ಸರ್ ಭಾಳ ಹಾಕಿದ್ದಿಲ್ಲ ಸರ್. ಒಂದು 30 kg ಅಷ್ಟು ಹಾಕಿದ್ವಿ ಸರ್. ಇವತ್ತಿಗೆ ನಾವು 60 kg ತನಕ ಹಾಕ್ತೇವೆ ಸರ್. ಅದು ಟೋಟಲ್ 1.5 ಕ್ವಿಂಟಲ್ ಈಗ ಆಗ್ತದೆ ಸರ್. ಇದು ಮಾಡಿದ್ರಿ ರಕ್ತದಾನ ಶಿಬಿರದೆಲ್ಲ ಮಾಡಿದ್ರಿ? ಹಾಂ ಸರ್, ಮಾಡಿದ್ರಿ ಸರ್. ಈ ವರ್ಷನೂ ಮೆಡಿಕಲ್ದವರು ಬರ್ತಾರೆ ಸರ್. ಮತ್ತೆ ಇನ್ನೂ ವಿಶೇಷ ಏನೇನು ಕಾರ್ಯಕ್ರಮ ಇದ್ದಾವೆ ಸರ್? ರಕ್ತದಾನ ಶಿಬಿರ ಒಂದಿರ್ತದೆ ಸರ್. ಬಂದು ಸನ್ಮಾನ ಮಾಡೋದು. ಹೌದು ಸರ್. ವಿಶೇಷವಾಗಿ ಯಾರಿಗಾದ್ರೂ ಸನ್ಮಾನ ಮಾಡ್ತಾ ಇದ್ದೀರಾ? ಈಗ ಹಾಂ ಸರ್, ಪ್ರತಿ ವರ್ಷದಂತೆ ಪೌರ ಕಾರ್ಮಿಕರು ಎಷ್ಟು ಜನ ಅದಾರಲ್ಲ ಸರ್, ಅವ್ರಿಗೆ ನಾವು ಅಷ್ಟರಿಗೆ ಹೈರ್ ಮಾಡ್ತೀವಿ ಸರ್. ಶಾಲೆ ಹೊದಿಸಿ ಹೈರ್ ಮಾಡಿ ಅವ್ರ ಸನ್ಮಾನ ಮಾಡ್ತೀವಿ ಸರ್ ಪ್ರತಿ ಸಾರಿ ಸರ್. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷರಾದಂಥ ದಯಾನಂದ ಹಾಳ್ಯಾಳವರವರೇ ಹಾಗೂ ಸದಾಶಿವ್ ಹಾಳ್ಯಾಳವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಸಂತೋಷ್ ಹಾಳ್ಯಾಳವರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಅಜಯ್ ಹಾಳ್ಯಾಳವರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಅಜಯ್ ಹಾದಿಮನಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಅಶೋಕ್ ಅವರು ಕೂಡ ಕಿಶೋರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಯಾವುದು ಏರಿಯಾದಲ್ಲಿ ಮಾಡ್ತೀವಿ ಸರ್? ಇದು ಅಂಬೇಡ್ಕರ್ ಸರ್ಕಲ್ದಲ್ಲೇ ಮಾಡೋದು ಸರ್. ಇದು ಅಂಬೇಡ್ಕರ್ ವೃತ್ತದಲ್ರಿ, ಅಲ್ಲೇ ಮಾಡ್ತೀವಿ ಸರ್. ಇದೆಲ್ಲರೂ ಹೋಳಿಗೆ ಊಟ ಇರ್ತೈತೆ ರೀ. ಹಾಲು, ತುಪ್ಪ, ಮಜ್ಜಿಗೆ ಎಲ್ಲ ಇರ್ತದೆ ಸರ್. ಅಲ್ಲೇ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. 9 ಗಂಟೆಯಿಂದ 3 ಗಂಟೆ ತನಕ ಇರ್ತದೆ ಸರ್. ಮುಖ್ಯ ಅತಿಥಿಗಳಿಗೆ ಅವ್ರಿಗೆ ಹಾಕಿವ್ರಿ. ಪಟ್ಟಣ ಶೆಟ್ಟಿ ಸಾಹೇಬ್ರು ಬರ್ತಾರೆ. ಮತ್ತು ಆಲ್ಗೂರವ್ರ ಸಾಹೇಬ್ರಿಗೂ ಇದು ಹಾಕಿವಿ ಸರ್. ಅವರು ಬರ್ತಾರೆ. ಗೋಪಾಲಣ್ಣ ಬರ್ತಾರೆ. ಉಮೇಶ್ ವಂದಾಲ್ ಅವರು ಗೆಸ್ಟ್ ಹಾಕಿವ್ರಿ, ಅವರು ಬರ್ತಾರೆ. ಇನ್ನೂ ಹಲವಾರು ಜನಗಳಿಗೆಲ್ಲ ಹಾಕಿದ್ದೆ ಸರ್. ಅವರು ಬರ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಸರ್. ಸರ್, ನಿಮ್ಮ ಸಂಘಟನೆ ವತಿಯಿಂದ ಎಷ್ಟು ಜನರಿಗೆ ಹಾಗೂ ಜೀವನ ಸರ್ಗೂ ಸಂಪತ್ತಿನಾಗ ಎಲ್ಲರಿಗೆ ಸ್ವಾಗತ ಕೋರ್ತೇವೆ. ಅಂಬೇಡ್ಕರ್ ಜಯಂತಿ 134 ವರ್ಷದ ಸಲುವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಗುವುದು. ಹಾಗೂ ಇದು ಸೀಮಿತವಾಗಿ ದಲಿತರಿಗಾಗಿ, SCಗಾಗಿ ಅಲ್ಲ, ಸರ್ವರಿಗೂ ಸ್ವಾಗತ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಾಡಲು ಹೆಣ್ಣು ಮಕ್ಕಳಾಯಿತು, ಮತ್ತು ಈಗ ಕಾರ್ಮಿಕರಿಗಾಯಿತು, ಮತ್ತು ಕೆಲವೊಂದು ಈಗ ಅನ್ಯಾಯ ಆಗಂಥ ಘಟನೆಗಳಿಗೆಲ್ಲ ಒಂದು ಸಂವಿಧಾನ ರೂಪದಿಂದ ಮಾಡಿಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಆಚರಣೆ ಮಾಡೋ ಸಲುವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಬೇಕಾದ. ಇದು ಒಬ್ಬರಿಗೆ ಸೀಮಿತವಾಗಲ್ಲ. ಹೀಗಾಗಿ ಸರ್ವರಿಗೂ ಸ್ವಾಗತ ಕೊಡ್ತೀವಿ. ಇದು ಹೋಳಿಗೆ ಊಟ ಮಾಡಿಸಿರ್ತೀವಿ ನಾವು. ಹಾಲು, ತುಪ್ಪ, ಅನ್ನಪ್ರಸಾದ, ಮತ್ತು ಈ ಕಾರ್ಯಕ್ರಮ ಇವರು ಲೇಬರ್ಗಳಿಗೂ ನಾವು ಸನ್ಮಾನ ಮಾಡ್ತೀವಿ. ಮತ್ತೀಗ CMC ಆಫೀಸ್ ಸಾಹೇಬರು ಬರ್ತಾರೆ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ. ಹಾಗೂ ಕೆಲವು ಡಿಪಾರ್ಟ್ಮೆಂಟ್ಗೂ ಹೇಳಿದ್ದಾರೆ. ಅವರು ಸುದ್ದಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ಮಾತು ಮುಗಿಸ್ತೀನಿ. ಸರ್, 3000 ಜನದ ಅನ್ನ ಸಂತರ್ಪ ಮಾಡಿದ್ದೀವಿ ಸರ್. ನಿಮ್ಮ ಸಂಘಟನೆ ವತಿಯಿಂದ 3000 ಜನಕ್ಕೆ? ಹಾಂ, 3000 ಜನಕ್ಕೆ ಸರ್. ಎಷ್ಟು ವರ್ಷದಿಂದ ಮಾಡುತ್ತೀವಿ ಸರ್? ಇದು 5ನೇ ವರ್ಷ ಸರ್. 5ನೇ ವರ್ಷ ಸರ್. ಸ್ವಲ್ಪ ಜಾದರ್ಸೋಣ ಜೋರಾಗಿ ಮಾಡತ್ತೀವಿ ಸರ್. ನಿಮ್ಮ ಸಂಘಟನೆ ಮತ್ತು ಯಾವುದಾದ್ರು ಸಮಸ್ಯೆ ಮಾಡಿದ್ದೀವಿ? ಹ್ಞೂ, ಮಾಡಿದ್ದೀವಿ ಸರ್. ಅನಾಥಾಶ್ರಮಕ್ಕೆ ಕಾರ್ಯಕ್ರಮ ಹೋದಾಗತ್ತು ಮಾಡಿದ್ದೀವಿ ಸರ್. ಅಲ್ಲಿ ಒಂದು ಸ್ವಲ್ಪ ಹೋಗಿ ಬಂದಿದ್ದೀವಿ ಸರ್. ಮತ್ತು ಸರ್ ಫಸ್ಟ್ ಲಾಕ್ಡೌನ್ ಆಗಿತ್ತು ಸರ್. ಅದು ಆ ಟೈಮ್ದಾಗ ನಮಗೆ ಇವರು ಟ್ಯಾಕ್ಟ್ರು CMCದವ್ರು ಟ್ಯಾಕ್ಟ್ರ್ ಕೊಟ್ಟಿದ್ದರು. ಅವಾಗ ಟ್ಯಾಕ್ಟ್ರಲ್ಲಿ ನಾವು ನೀರು ಮತ್ತು ಅನ್ನಪ್ರಸಾದ ಇವೆಲ್ಲ ವಿತರಣೆ ಮಾಡಿದ್ದೀವಿ ಸರ್. ಬಿಜಾಪುರ ಲಾಕ್ಡೌನ್ ಪೂರ, ಗುನ್ನಾಪುರ ಎಲ್ಲ ತಿರುಗಾಡಿ ನಾವೇ ಮಾಡಿದ್ದೀವಿ ಸರ್. ಕಾರ್ಯಕ್ರಮದ ಖರ್ಚು ವೆಚ್ಚಗಳು ಹೆಂಗೆ ಮಾಡ್ತೀವಿ ಸರ್? ಖರ್ಚು ವೆಚ್ಚ ನಮ್ಮ ಸಂಘಟನೆಯಿಂದ ಮಾಡ್ತೇವೆ ಸರ್. ದುಡ್ಡು ಹಾಕೋದು ಡಾಕ್ಟರ್ BR ಅಂಬೇಡ್ಕರ್ ಸಂಘದಿಂದ ಮಾಡ್ತೇವೆ ಸರ್. ನೀವು ಸ್ವಂತ ದುಡ್ಡು ಹಾಕ್ತೀವಿ? ಇಲ್ಲ ಸರ್. ಇಲ್ಲ ಸರ್, ಇಲ್ಲ, ದೇಣಿಗೆ ಸಂಘದಿಂದ ಮಾಡ್ತೀವಿ ಸರ್. ಅಧ್ಯಕ್ಷರಿಂದ ಇದಾಯ್ತು ಸರ್. ಅವ್ರು ನಾವು ಸಿವಿಲ್ ಹಾಸ್ಪಿಟಲ್ ಸರ್ಗೆ ನಾವು ಮಾತಾಡಿದಾಗ ಅವರು 100 ಜನ ಬಂದಿದ್ದರು, ಬ್ಲಡ್ ಅನ್ನ ಮಾಡಿದ್ದಾರೆ ಅಂತೇಳಿ ಅವರು ಇದು ಹೇಳಿದ್ದಾರೆ ಸರ್. ಈ ವರ್ಷ ಕೂಡ ಸಿವಿಲ್ ಹಾಸ್ಪಿಟಲ್ ಆಗುತ್ತೆ ಸರ್. ಅದು ಕಾರ್ಯಕ್ರಮ ಇರುತ್ತೆ ಬ್ಲಡ್ ದಾನ. ಓಕೆ.